ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಪ್ರಶ್ನೆಗಳು ಬರ್ತಿರುವಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ಟಾಕ್ ಅಲ್ಲಿ ರೆಕಾರ್ಡ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಯೂಶಲಿ ಪ್ರಶ್ನೆಗಳು ಜಾಸ್ತಿ ಆಗೋದು ಒಂದು ರೆಕಾರ್ಡ್ ರ್ಯಾಲಿ ಬರಬೇಕು ಅಥವಾ ರೆಕಾರ್ಡ್ ಡೌನ್ ಫಾಲ್ ಬರಬೇಕು. ಈ ಸ್ಟಾಕ್ ಅಲ್ಲಂತೂ ರೆಕಾರ್ಡ್ ರ್ಯಾಲಿ ಬಂದಿದೆ. ಜೊತೆಗೆ ಈ ಸ್ಟಾಕ್ ನ ಭರ್ಜರಿ ಪರ್ಫಾರ್ಮೆನ್ಸ್ ಒಬ್ರು ಇನ್ವೆಸ್ಟರ್ ನ ಬಿಲಿಯನರ್ ಲಿಸ್ಟ್ ಗೆ ಕೂಡ ತಂದಿದೆ. ಹಾಗಾದ್ರೆ ಆ ಕಂಪನಿ ಯಾವುದು, ಹಾಗೆ ಈ ರೆಕಾರ್ಡ್ ರ್ಯಾಲಿ ಇಂದಿನ ಕಾರಣ ಏನು, ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಇಂತಹ ಸ್ಟಾಕ್ ಗಳಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಅನ್ನು ನೋಡಿ ತಗೊಳಕ್ ಪ್ರಯತ್ನ ಪಡುವಂತವ್ರು ಇರ್ತಾರೆ. ಬಟ್ ಅದು ಡೇಂಜರಸ್ ಮೂವ್ ಕೂಡ ಆಗ್ಬೋದು. ಯಾಕೆ ಏನು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನಿಮ್ಗೆ ಏನಾದ್ರು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಜೊತೆಗೆ ಕಲಿಯುವಂತ ಆಸಕ್ತಿ ಇರೋರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಹೂಡಿಕೆ ಬಗ್ಗೆ ಒಳ್ಳೆಯ ಪ್ರೋಗ್ರಾಮ್ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಏನು ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ RRP ಸೆಮಿಕಂಡಕ್ಟರ್. ಆಲ್ಮೋಸ್ಟ್ ಮೆಜಾರಿಟಿ ವ್ಯೂವರ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪದೇ ಪದೇ ಬರ್ತಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಭರ್ಜರಿ ಸದ್ದು ಮಾಡ್ತಾ ಇದೆ. ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮೂವ್ ಆಗ್ತಾ ಇದೆ. ಸ್ಟಾಕ್ ನ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 1110% ಅಂದ್ರೆ 11 ಟೈಮ್ಸ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ 6 ತಿಂಗಳಲ್ಲಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 12,550% ರಿಟರ್ನ್ ಅನ್ನು ಕೊಟ್ಟಿದೆ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 72,480%. ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು, ಏಪ್ರಿಲ್ 2024ರಲ್ಲಿ 15 ರೂಪಾಯಿ ಇತ್ತು. ಅಂದ್ರೆ ಏಪ್ರಿಲ್ ಇಂದ ಇಲ್ಲಿವರೆಗೂ ಅಷ್ಟೇ, ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಏಪ್ರಿಲ್ ಇಂದ ಇಲ್ಲಿವರೆಗೂ ಅಂದ್ರೆ ಎಕ್ಸಾಕ್ಟ್ಲಿ ನಾವು ನೋಡಿದ್ರೆ 1.5 ವರ್ಷ ಆಗಿದೆ. 1.5 ವರ್ಷದಲ್ಲಿ 72,000% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಕಂಪನಿ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಕಂಟಿನ್ಯೂಸ್ ಅಲ್ಲಿಂದ ಕೂಡ ಪರ್ಫಾರ್ಮೆನ್ಸ್ ರೈಸ್ ಆಗ್ತಾನೆ ಹೋಗಿದೆ. ಇನ್ನೂ ಕೂಡ ರೈಸ್ ಆಗ್ತಾ ಇದೆ. 1.5 ವರ್ಷದಲ್ಲಿ ಈ ರೀತಿಯ ರಿಟರ್ನ್ಸ್ ಜನರೇಟ್ ಆಗಿದೆ ಸ್ಟಾಕ್ ಅಲ್ಲಿ. ಹಾಗೆ ಆಸ್ ಎ ಇನ್ವೆಸ್ಟರ್ ನಾವು ತಿಳ್ಕೊಳ್ಬೇಕಾಗಿರೋದು, ಕಂಪನಿ ಒಳ್ಳೆ ಲಾಭವನ್ನ ಕೊಟ್ಟಿದೆ, ಖಂಡಿತ ಓಕೆ ಒಳ್ಳೇದು. ಆದ್ರೆ ಅದರ ಹಿಂದೆ ಫಂಡಮೆಂಟಲ್ ಸಪೋರ್ಟ್ ಮಾಡ್ತಿದ್ಯಾ ಕಂಪನಿಗೆ, ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ತುಂಬಾ ಜನ ಅದನ್ನ ಮಿಸ್ ಮಾಡ್ತಾರೆ. ರ್ಯಾಲಿಯನ್ನ ನೋಡಿ ತಗೊಳ್ಳೋದು, ಅಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ಯಾರು ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ತಗೊಳ್ತಾರೋ ಖಂಡಿತ ವರ್ಷದಲ್ಲೇ ಕೋಟ್ಯಾಧಿಪತಿ ಆಗೋದಿಲ್ಲ. ಫಂಡಮೆಂಟಲ್ಸ್ ನೋಡಿ ಇನ್ವೆಸ್ಟ್ ಮಾಡಿದವರು ಈ ರೀತಿ ಬೈ ಚಾನ್ಸ್ ಯಾವ್ದೋ ಸ್ಟಾಕ್ ಅಲ್ಲಿ ತಗಲಾಕೊಂಡು ಆಗ್ಬೋದು ಅಷ್ಟೇ. ಬಟ್ ಫಂಡಮೆಂಟಲ್ಸ್ ಅನ್ನ ನೋಡಿ ಮಾಡೋರು ಶಾರ್ಟ್ ಟರ್ಮ್ ಅಲ್ಲಿ ಲಾಭ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿರುವಂತ ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಕ್ಯಾಪಿಟಲ್ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಫಂಡಮೆಂಟಲ್ಸ್ ಅನ್ನು ನೋಡಿ ಹೂಡಿಕೆ ಮಾಡಿದಾಗ. ನಮ್ಮ ಕ್ಯಾಪಿಟಲ್ ಸೇಫರ್ ಆಗೋದು ಬಹಳ ಇಂಪಾರ್ಟೆಂಟ್ ಅಲ್ವಾ. ರಿಸ್ಕ್ ಅಂತೂ ತಗೊಳ್ತಾ ಇದೀವಿ, ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ರಿಸ್ಕ್ ತಕೊಂಡಂಗಿನ. ರಿಸ್ಕ್ ತಕೊಂಡು ನಮ್ಮ ಕ್ಯಾಪಿಟಲ್ ಝೀರೋ ಆಗೋ ಕಡೆ ಹೋದ್ರೆ ಲಾಭ ಅಂತೂ ಆಗಲ್ಲ, ವೈಪೌಟ್ ಆಗುತ್ತೆ. ಇವೆಲ್ಲ ರಿಸ್ಕಿ ಕಂಪನಿಗಳು. ನೋಡಬಹುದು, ನಿಯರ್ಲಿ 15,000 ಕೋಟಿಗೆ ಹೋಗಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇತ್ತೀಚಿನ ರ್ಯಾಲಿಯ ನಂತರ. ಮೊದಲಿಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋಣ. ಆ ನಂತರ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬರ್ತಿರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೋಗೋಣ. ಯಾಕಂದ್ರೆ ಕಂಪನಿನೇ ಸಾಕಷ್ಟು ಕ್ಲಾರಿಫಿಕೇಶನ್ಸ್ ಅನ್ನ ಈಗಾಗಲೇ ಕೊಟ್ಟಿದೆ, ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ನಂತರ ಕಂಪನಿಯ ಫಂಡಮೆಂಟಲ್ಸ್ ಕಡೆ ಕೂಡ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡೋಣ. ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ನಾನೀಗ. ಕಂಪನಿಯ ಹಿಸ್ಟ್ರಿಯನ್ನು ನೋಡಿದ್ರೆ 1980ರಲ್ಲಿ ಶುರುವಾಗಿರುವಂತಹ ಕಂಪನಿ ಇದು. ಇಂದು ನಿನ್ನೆಯ ಕಂಪನಿ ಏನಲ್ಲ, ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದ್ರೂ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪನಿ. Since incorporation, our efforts were there to provide excellent services to our clients. We carry on India or elsewhere in the world the business as agents, brokers, factors, commission agents, advertisers, buying and selling agents, distributors, indenting agents, sub-agents, estate agents, and act as manufacturers representatives. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಕಂಪನಿ ಒಂದು ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ. ಬ್ರೋಕರ್ಸ್, ಫ್ಯಾಕ್ಟರ್ಸ್, ಕಮಿಷನ್ ಏಜೆಂಟ್ಸ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಏಜೆಂಟ್ಸ್, ಡಿಸ್ಟ್ರಿಬ್ಯೂಟರ್ಸ್, ಸಬ್ ಏಜೆಂಟ್ಸ್, ಎಸ್ಟೇಟ್ ಏಜೆಂಟ್ಸ್, ಈ ರೀತಿಯಾಗಿ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆಸ್ ಪರ್ ಕಂಪನಿಯ ವೆಬ್ಸೈಟ್, ನಾನೀಗ ಆ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಈ ಮುಂಚೆ ಈ ಕಂಪನಿಯ ನೇಮ್ ಬೇರೆ ಇತ್ತು, ಆದ್ರೆ ಈಗ ಅದನ್ನ RRP ಸೆಮಿಕಂಡಕ್ಟರ್ ಅಂತ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲೇ. ಮೊದಲಿಗೆ ರೆಡ್ ಫ್ಲಾಗ್ ಇದೆ. ಆಕ್ಚುಲಿ ಇಲ್ಲಿ ನೀವು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ಸೆಮಿ ಕಂಡಕ್ಟರ್ ಬಗ್ಗೆ ಏನಿಲ್ಲ. ಅಂದ್ರೆ ಒಂದು ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಟ್ರೇಡಿಂಗ್ ಮಾಡಬಹುದು. ಅಂದ್ರೆ ಯಾರೋ ಮ್ಯಾನುಫ್ಯಾಕ್ಚರರ್ ಮಾಡ್ತಾರೆ, ಅದನ್ನ ತಂದು ಮಾರಾಟ ಮಾಡುವಂತ ಕೆಲಸವನ್ನ ಮಾಡಬಹುದು, ಅಥವಾ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನ ಮಾಡಬಹುದು. ಬಟ್ ಕಂಪನಿ ಏನು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲ, ಹೆಸರಲ್ಲಿ ಸೆಮಿ ಕಂಡಕ್ಟರ್ ಇದೆ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಬೂಮ್ ಆಗ್ತಿರೋದು ಸೆಮಿ ಕಂಡಕ್ಟರ್ ಸೆಗ್ಮೆಂಟ್. ಈ ರೀತಿಯ ಕಂಪನೀಸ್
ಯಾವಾಗ ಸಿಕ್ಕಿದ್ದು ಗೊತ್ತಾ? 90s IT ಬೂಮ್ ಏನಿತ್ತು, IT ಬೂಮ್ ಅಲ್ಲಿ ಹಲವು ಕಂಪನಿಗಳು ಈ ರೀತಿಯ ಕೆಲಸವನ್ನ ಮಾಡಿದಾವೆ. ಅಂದ್ರೆ ರೀನೇಮಿಂಗ್ ಮಾಡ್ಕೊಂಡ್ಬಿಡೋದು. IT ಸೆಕ್ಟರ್ ಚೆನ್ನಾಗಿ ಮಾಡ್ತಾ ಇದೆ ಅಂತಂದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಾ ಸ್ಟಾಕ್ ಗಳು ಓಡ್ತಿದಾವೆ ಅಂತಂದ್ರೆ ಏನ್ ಮಾಡೋದು, ಕಂಪನಿಯ ಹೆಸರಿಗೆ IT ಸೊಲ್ಯೂಷನ್ಸ್ ಅಂತ ಹಾಕೊಳ್ಳೋದು, IT ಅಂತ ಹಾಕೊಳ್ಳೋದು ಈ ರೀತಿ. ಯಾಕಂದ್ರೆ ಜನ ಬಂದ್ ನೋಡಲ್ವಲ್ಲ, ತುಂಬಾ ಜನ ಆ ಕಂಪನಿ ಏನ್ ಮಾಡ್ತಿದೆ ಎಕ್ಸಾಕ್ಟ್ಲಿ ಅಂತ ನೋಡೋರು ಕಡಿಮೆ. ನೋಡೋದು ಯಾರು? ಇನ್ಸ್ಟಿಟ್ಯೂಷನ್ಸ್ ನೋಡ್ತಾರೆ. ಬಟ್ ಅವ್ರಿಗೇನು ಇನ್ಸ್ಟಿಟ್ಯೂಷನ್ಸ್ ಬರ್ಲೇಬೇಕು ಅಂತ ಏನಿಲ್ಲ. ಇವು ಆಕ್ಚುಲಿ ರೆಡ್ ಫ್ಲಾಗ್ ಗಳು. ಹೂಡಿಕೆ ಮಾಡಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡಬಹುದು ಸೆಮಿಕಂಡಕ್ಟರ್ಗೆ ಸಂಬಂಧಪಟ್ಟಂತೆ, ಆದ್ರೆ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಒಂದು ಹಾಗೆ ಹಿಂದಿನ IT ಬೂಮ್ ಅಲ್ಲಿ ಏನಾಯ್ತು ಅಂತಂದ್ರೆ, ಆಮೇಲೆ ಸೆಕ್ಟರ್ ಕೊಲಾಪ್ಸ್ ಆಯ್ತು. ಕೊಲಾಪ್ಸ್ ಆದಾಗ ಯಾವ ಕಂಪನಿಗಳು ಫಂಡಮೆಂಟಲಿ ಚೆನ್ನಾಗಿದ್ವೋ ಆ ಕಂಪನಿಗಳು ಆನಂತರ ಕಮ್ ಬ್ಯಾಕ್ ಮಾಡೋದು. ಯಾವ ಕಂಪನಿಗಳು ಈ ರೀತಿ ಇನ್ವೆಸ್ಟರ್ಸ್ ನ ದಾರಿ ತಪ್ಪಿಸೋಕೆ ನೇಮ್ ಗಳನ್ನ ಚೇಂಜ್ ಮಾಡ್ಕೊಂಡಿದ್ವೋ ಅಂತವ್ ಕಮ್ ಬ್ಯಾಕ್ ಮಾಡಕ್ ಆಗ್ಲಿಲ್ಲ. ಲಕ್ಷಾಂತರ ಇನ್ವೆಸ್ಟರ್ ಗೆ ಲಾಸ್ ಮಾಡುದು. ಹಾಗಂತ ಇದು ಅದೇ ತರ ಅಂತ ಅಲ್ಲ, ಬಟ್ ಕಂಪನಿಯ ವೆಬ್ಸೈಟ್ ಅಲ್ಲಿ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಥವಾ ಅಬೌಟ್ ಕಂಪನಿ ನೋಡಿದಾಗ ಮಾಹಿತಿ ಇಲ್ಲ. ಹೆಸರಲ್ಲಿರೋದು ಹೆಸರಲ್ಲಿ ಮಾತ್ರ ಇದೆ, ಬಟ್ ಡೀಟೇಲ್ಸ್ ಅಲ್ಲಿ ಇಲ್ಲ. ಇನ್ನು ಎರಡನೇದಾಗಿ ಈ ಸ್ಟಾಕ್ ಅಲ್ಲಿ ಯಾಕೆ ಈ ರೀತಿಯ ರ್ಯಾಲಿ ಬರ್ತಿದೆ? ಮೊದಲನೇದು, ಕಂಪನಿಯ ನೇಮ್ ಅಲ್ಲಿ ಸೆಮಿ ಕಂಡಕ್ಟರ್ ಅಂತಿದೆ. ತುಂಬಾ ಜನ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಆ ಕಡೆ ಫೋಕಸ್ ಮಾಡಿರೋರು ಇರ್ತಾರೆ, ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಈ ಕಂಪನಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಗೊತ್ತಿಲ್ಲ ಟ್ರೇಡಿಂಗ್ ಕೆಲಸವನ್ನ ಮಾಡಲೂಬಹುದು, ಯಾಕಂದ್ರೆ ಮೇಜರ್ ಬಿಸ್ನೆಸ್ ಅದೇ ಆಗಿರೋದ್ರಿಂದ. ಬಟ್ ಕೋರ್ ಬಿಸ್ನೆಸ್ ಅದಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಇನ್ನೂ ಕೆಲವು ಕಾರಣಗಳಿದಾವೆ. ಅವೇನಂತಂದ್ರೆ ರೂಮರ್ಸ್. ನೋಡ್ಬೋದು ಇಲ್ಲೇ ಹೆಡ್ಲೈನ್ ಅಲ್ಲಿ, ರೂಮರ್ ಫೇಲ್ ರ್ಯಾಲಿ ಸೆಂಡ್ಸ್ RRP ಸೆಮಿಕಂಡಕ್ಟರ್ ಅಪ್ 66.5%. ರಾಜೇಂದ್ರ ಚೂಡಾಂಕರ್ ಟರ್ನ್ಸ್ ಬಿಲಿಯನರ್. ಇವರೇ ರಾಜೇಂದ್ರ ಚೂಡಾಂಕರ್ ಅಂತ. ಅಂದ್ರೆ ಲಾಸ್ಟ್ ಇಯರ್ ಈ ಕಂಪನಿಯಲ್ಲಿ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಎಷ್ಟು? ನಿಯರ್ಲಿ 74% ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಅವ್ರು ಇವತ್ತು ಬಿಲಿಯನರ್ ಆಗಿದ್ದಾರೆ ಈ ಸ್ಟಾಕ್ ನ ರ್ಯಾಲಿಯ ನಂತರ. ಇಲ್ಲಿ 66,500 ಇದೆ, ಬಟ್ ನಾವು ಗೂಗಲ್ ಅಲ್ಲಿ ನೋಡಿದ್ವಲ್ಲ ಅಪ್ಡೇಟೆಡ್ 72,000. ಇನ್ನು ಕಂಪನಿಯ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡಬಹುದು. ಚೂಡಾಂಕರ್ who holds 74.5% of the company's equity, roughly 1.02 crores share, now commands wealth in excess of 9,000 crore. ಸುಮಾರು 9,000 ಕೋಟಿಗಿಂತ ಜಾಸ್ತಿ ಆಗತ್ತೆ ಇವರ ವೆಲ್ತ್ ಈಗ ಆಫ್ಟರ್ ದಿಸ್ ರ್ಯಾಲಿ. ಜೊತೆಗೆ ಈ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲಿಲ್ಲ. ನೋಡಬಹುದು, ರಾಜೇಂದ್ರ ಕಮಲಕಾಂತ್ ಚೂಡಾಂಕರ್. ಈ ಸ್ಟಾಕ್ ರ್ಯಾಲಿ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದೆ ಈಗ. ಜೊತೆಗೆ ಇವರು ಏನಿದ್ದಾರೆ ಚೂಡಾಂಕರ್, ಇವರೇನು ಪ್ರಮೋಟರ್ ಅಲ್ಲ, ಪ್ರಮೋಟರ್ ಲಿಸ್ಟ್ ಅಲ್ಲಿ ಇರುವಂತವರಲ್ಲ. ಇದನ್ನು ಕೂಡ ನೋಡೋಣ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೊತ್ತಾಗ. ನೀವು ಇಲ್ಲಿ ನೋಡಬಹುದು, May 2024 ಅಲ್ಲಿ ಈ ವ್ಯಕ್ತಿ ಇನ್ವೆಸ್ಟ್ ಮಾಡಿರುವಂತದ್ದು. ನೋಡಬಹುದು, ಶೇರ್ ಹೋಲ್ಡರ್ಸ್ ಕ್ಲಿಯರ್ಡ್ ಎ ಪ್ಲಾನ್ ಟು ಇಶ್ಯೂ ಓವರ್ 1 crore shares to him at ₹12 each, effectively handing him 74.5% of the expanded equity. ಅಂದ್ರೆ ₹12 ಪರ್ ಶೇರ್, ಸುಮಾರು 1 ಕೋಟಿ ಶೇರುಗಳನ್ನ ಇಶ್ಯೂ ಮಾಡುವಂತ ಡಿಸಿಷನ್ ಅನ್ನ ತಗೊಂಡಿದೆ ಕಂಪನಿ. ಅಂದ್ರೆ 12 ಕೋಟಿಯನ್ನ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಆ ಕಂಪನಿಯಲ್ಲಿ. ಇವತ್ತು 9,000 ಕೋಟಿ. ನೋಡಬಹುದು, ಆಫ್ ದಿಸ್ 6 crore was adjusted against existing loans with the remainder paid in cash. 6 ಕೋಟಿ ಎಕ್ಸಿಸ್ಟಿಂಗ್ ಲೋನ್ ಗೆ ಅಡ್ಜಸ್ಟ್ ಮಾಡಿದ್ದಾರೆ, ಇನ್ನು ಉಳಿದಿದ್ದನ್ನ ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ₹12 ಪರ್ ಶೇರ್ 1 ಕೋಟಿ ಶೇರುಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಟೋಟಲ್ 12 ಕೋಟಿಯನ್ನ ಇವರು ಈ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಅದು 9,000 ಕೋಟಿಗಿಂತ ಜಾಸ್ತಿ ಆಗಿದೆ. ಇನ್ನು ಕಂಪನಿ ಬಗ್ಗೆ ನೋಡುವುದು, ಅಂಟಿಲ್ ರೀಸೆಂಟ್ಲಿ ದ ಕಂಪನಿ ವಾಸ್ ನೋನ್ ಆಸ್ GD ಟ್ರೇಡಿಂಗ್ ಅಂಡ್ ಏಜೆನ್ಸೀಸ್, modestly dealing in electronic components, but with India's semiconductor ambitions gathering pace, the firm rebranded and reset its mission to ride the national chip wave. Its filings cite the country's surging electronics demand, policy support and production linked incentives. ಅಂದ್ರೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಲ್ಲೂ ಕೂಡ ಅಬ್ವಿಯಸ್ಲಿ ಕೆಲಸ ಮಾಡ್ತಿದೆ. ನಾನು ಅವಾಗಲೇ ಹೇಳಿದಾಗೆ ಅದೇನ್ ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಅಲ್ಲ, ಬಟ್ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಪ್ರಾಡಕ್ಟ್ಸ್ ಅನ್ನ, ಅಂದ್ರೆ ಎಂಡ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋ ಮೂಲಕ ಬಿಸ್ನೆಸ್ ಅನ್ನ ಮಾಡುವಂತದ್ದು. ಹಾಗಾಗಿ ಕಂಪನಿ ತನ್ನ ನೇಮ್ ಅನ್ನ ಚೇಂಜ್ ಕೂಡ ಮಾಡ್ಕೊಂಡಿದೆ. ಇನ್ನು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿರೋ ಕಾರಣಗಳನ್ನ ನಾವು ನೋಡಿದರೆ ಎಸ್ಪೆಷಲಿ 2 ರೂಮರ್ಸ್ ಇದೆ. ಮೊದಲನೇದಾಗಿ ನೋಡಬಹುದು, claims that cricket legend Sachin Tendulkar had invested in the firm and whispers that the Maharashtra government had allotted it 100 acres of land. ಸಚಿನ್ ತೆಂಡೂಲ್ಕರ್ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಮಹಾರಾಷ್ಟ್ರ ಗವರ್ನಮೆಂಟ್ 100 ಎಕರೆ ಲ್ಯಾಂಡ್ ಅನ್ನ ಕಂಪನಿಗೆ ಅಲಾಟ್ ಮಾಡಿದೆ ಅನ್ನುವಂತ ರೂಮರ್ ಓಡಾಡ್ತಿದೆ. ಆದ್ರೆ ಇದು ಸತ್ಯಕ್ಕೆ ದೂರವಾದ ಮಾತು, ಅಂದ್ರೆ ಸುಳ್ಳು. ಯಾಕೆ ಅಂತಂದ್ರೆ ಇದನ್ನ ಸ್ವತಃ ಕಂಪನಿನೇ ಕ್ಲಾರಿಫೈ ಮಾಡಿದೆ ಇಲ್ಲ ಅಂತ. ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು, ಬೋತ್ ದ ಕಂಪನಿ ಸೇಸ್ ಆರ್ ಪ್ಯೂರ್ ಫಿಕ್ಷನ್, ಅಂದ್ರೆ ಕತೆ ಕಟ್ಟಿದ್ದಾರೆ ಅಂತ ನೋಡಬಹುದು. ಕಂಪನಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು. ಕ್ಲಾರಿಫಿಕೇಶನ್ ಅಬೌಟ್ ಮಾರ್ಕೆಟ್ ರೂಮರ್ಸ್. ಲೆಜೆಂಡರಿ ಕ್ರಿಕೆಟರ್ ಮಿಸ್ಟರ್ ಸಚಿನ್ ತೆಂಡೂಲ್ಕರ್ ಹ್ಯಾಸ್ ನೆವರ್ ಸಬ್ಸ್ಕ್ರೈಬ್ಡ್ ಎನಿ ಶೇರ್ಸ್ ಆಫ್ ದ ಕಂಪನಿ, ಈಸ್ ನಾಟ್ ಶೇರ್ ಹೋಲ್ಡರ್ ಆಫ್ ದ ಕಂಪನಿ. ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಹೂಡಿಕೆ ಮಾಡಿಲ್ಲ, ಅವರು ಶೇರ್ ಹೋಲ್ಡರ್ ಅಲ್ಲ ಅನ್ನುವಂತ ಮಾಹಿತಿನ ಸ್ವತಃ ಕಂಪನಿ ಕೊಟ್ಟಿದೆ. ಯಾಕಂದ್ರೆ ಕಂಪನಿ ಹತ್ರ ಫುಲ್ ಡೀಟೇಲ್ಸ್ ಇರುತ್ತೆ. 1 ಶೇರ್ ಇದ್ರೂ ಕೂಡ ಅವ್ರ ಹೆಸರು ಇರುತ್ತೆ, ಯಾಕಂದ್ರೆ ಡಿವಿಡೆಂಡ್ ಪೇ ಮಾಡ್ಬೇಕಲ್ಲ. ಇನ್ ಕೇಸ್ ಇದ್ರೆ
ಅಥವಾ ಬೋನಸ್ ಕೊಡುವಂತ ಸಂದರ್ಭದಲ್ಲಿ ಡೇಟಾ ತಗೊಳ್ತಾರಲ್ಲ, ಆ ರೀತಿ ಡೇಟಾ ಕಂಪನಿ ಹತ್ರ ಇರುತ್ತೆ. ಹಾಗಾಗಿ ಅವರು ಶೇರ್ ಹೋಲ್ಡರ್ ಅಲ್ಲ ಅಂತ ಹೇಳಿದೆ. ಇನ್ನು ಜೊತೆಗೆ ಲೆಜೆಂಡರಿ ಕ್ರಿಕೆಟರ್ ಮಿಸ್ಟರ್ ಸಚಿನ್ ತೆಂಡೂಲ್ಕರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾಟ್ ಕನೆಕ್ಟೆಡ್ ವಿತ್ ದ ಬೋರ್ಡ್ ಮೆಂಬರ್ಸ್ ಅಂತ ಹೇಳಿದೆ. ಅಂದ್ರೆ ಬೋರ್ಡ್ ಮೆಂಬರ್ಸ್ ಗಾಗ್ಲಿ ಅಥವಾ ಬೋರ್ಡ್ ಅಥವಾ ಅಡ್ವೈಸರಿ ಕಮಿಟಿ ಏನಿದೆ ಅದು ಯಾವುದಕ್ಕೂ ಕೂಡ ಕನೆಕ್ಟೆಡ್ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಲೆಜೆಂಡರಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಇಸ್ ನಾಟ್ ಎ ಬ್ರಾಂಡ್ ಅಂಬಾಸಿಡರ್ ಆಫ್ ದ ಕಂಪನಿ. ಅಂದ್ರೆ ಅವರು ಬ್ರಾಂಡ್ ಅಂಬಾಸಿಡರ್ ಕೂಡ ಅಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳಿದೆ. ಇದು ಸ್ವತಃ ಕಂಪನಿ ಕೊಟ್ಟಿರುವಂತ ಕ್ಲಾರಿಫಿಕೇಶನ್. ದ ಕಂಪನಿ ಹಸ್ ನಾಟ್ ಗಾಟ್ ಎನಿ 100 acres ಲ್ಯಾಂಡ್ ಫ್ರಮ್ ದ ಗವರ್ನಮೆಂಟ್ ಆಫ್ ಮಹಾರಾಷ್ಟ್ರ. ಅಂದ್ರೆ ಯಾವುದೇ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ ಕಂಪನಿಗೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದೆ. ಅಂದ್ರೆ ಜಸ್ಟ್ ಸ್ಪೆಕ್ಯುಲೇಷನ್ ಅವೆಲ್ಲ. ಇನ್ನೂ ಒಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು. ದ ಫೈನಾನ್ಷಿಯಲ್ಸ್ ಆಫ್ ದ ಕಂಪನಿ ಕುಡ್ ನಾಟ್ ಸಪೋರ್ಟ್ ದ ರೈಸ್ ಇನ್ ಶೇರ್ ಪ್ರೈಸ್ ಫ್ರಮ್ ₹10 to 9,000. ಅಂದ್ರೆ ಕಂಪನಿಯ ಫೈನಾನ್ಷಿಯಲ್ಸ್ ಏನಿದೆ ಅಥವಾ ಫಂಡಮೆಂಟಲ್ಸ್ ಅಂತ ಏನ್ ಕರಿತೀವಿ, ಅದು ಕಂಪನಿಯ ಶೇರ್ ಪ್ರೈಸ್ ಏನಿದೆ 10 ರಿಂದ 9,000, ಈಗಂತೂ 10,000 ಇದೆ. ಈ ಕ್ಲಾರಿಫಿಕೇಶನ್ ಕೊಟ್ಟಾಗ 9,000 ಇದ್ದಿದ್ದು. 10,000 ಪ್ರೈಸ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋಂತ ಮಾತನ್ನ ಹೇಳಿದೆ. ಯಾಕೆ ಅಂತ ನೋಡೋದಾದ್ರೆ, ಕಂಪನಿ ಫರ್ದರ್ ವುಡ್ ಲೈಕ್ ಟು ಪ್ಲೇಸ್ ಆನ್ ರೆಕಾರ್ಡ್ that the entire preferential allotment shares which is accounted for the 99% issued and paid up capital of the company is under lock-in with depositories till 31st March 2026. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಇನ್ನೊಂದು ಸ್ಟೇಟ್ಮೆಂಟ್. ಕಂಪನಿ ಏನು ಮಿಸ್ಟರ್ ಚುಡಾಂಕರ್ ಅವರಿಗೆ ಅಲಾಟ್ ಮಾಡಿದೆ, ಪ್ರಿಫರೆನ್ಷಿಯಲ್ ಶೇರ್ಸ್ ಅಲಾಟ್ ಮಾಡಿರೋದು. ಆ ಶೇರ್ಸ್ ಮಾರ್ಚ್ 2026 ಕೂಡ ಲಾಕ್ ಇನ್ ನಲ್ಲಿರುತ್ತೆ. ಅಂದ್ರೆ ಅವರು ಮಾರಾಟ ಮಾಡಕ್ಕಾಗೋದಿಲ್ಲ, ಲಾಕ್ ಇನ್ ಆಗಿದೆ. ಯಾಕಂದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಲಾಕ್ ಇನ್ ಆಗಿದೆ. ಮಾರ್ಚ್ 2026 ನಂತರ ಓಪನ್ ಆಗುತ್ತೆ, ಆಗ ಅವರು ಸೇಲ್ ಮಾಡಬಹುದಾಗಿರುತ್ತೆ. ಅಂದ್ರೆ ಕಂಪನಿಯ 99% ಪೇಡ್ ಅಪ್ ಕ್ಯಾಪಿಟಲ್ ಏನಿದೆ ಅದು ಲಾಕ್ ಇನ್ ಅಲ್ಲಿ ಇದೆ. ಜಸ್ಟ್ ಫ್ಯೂ ಶೇರ್ಸ್ ಅಷ್ಟೇ ಟ್ರೇಡಿಂಗ್ ಗೆ ಅವೈಲೇಬಲ್ ಇರೋದು. ಅದನ್ನು ಹೇಳಿದೆ ನೋಡಬಹುದು. ಕಂಪನಿ ಫರ್ದರ್ ಪುಟ್ಸ್ ಆನ್ ರೆಕಾರ್ಡ್ ದಟ್ ಓನ್ಲಿ ಅರೌಂಡ್ 4,000 ಶೇರ್ ಆನ್ ಇನ್ ಡಿಮ್ಯಾಟ್ ಮೋಡ್ ವಿತ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಅಂಡ್ ಸರ್ಟನ್ ಪರ್ಸನ್ಸ್ ಆರ್ ಟ್ರೇಡಿಂಗ್ ಇನ್ ದ ಮಾರ್ಕೆಟ್ ಇನ್ ಅನ್ ಅನ್ಎಥಿಕಲ್ ವೇಸ್. ಗ್ರೇಟ್ ಸ್ಟೇಟ್ಮೆಂಟ್. ಬರೀ 4,000 ಶೇರ್ಸ್ ಮಾರ್ಕೆಟ್ ಅಲ್ಲಿ ಫ್ರೀ ಫ್ಲೋಟ್ ಇರೋದು, ಅದಷ್ಟನ್ನೇ ಬೈಯಿಂಗ್ ಸೆಲ್ಲಿಂಗ್ ಮಾಡಕ್ ಆಗ್ತಾ ಇರೋದು. ಹಾಗಾಗಿ ಯಾರ ಹತ್ರ ಆ 4,000 ಶೇರ್ಸ್ ಇದೆಯೋ ಗೊತ್ತಿಲ್ಲ, ಅವರು ಅನ್ಎಥಿಕಲ್ ವೇನಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ಅನ್ನೋಂತ ಮಾಹಿತಿಯನ್ನ ಸ್ವತಃ ಕಂಪನಿ ಕೊಟ್ಟಿದೆ. ಜೊತೆಗೆ ತೆಂಡೂಲ್ಕರ್ ಇನ್ವೆಸ್ಟ್ ಮಾಡಿಲ್ಲ, ಮಹಾರಾಷ್ಟ್ರ ಸರ್ಕಾರದಿಂದ ಲ್ಯಾಂಡ್ ಅನ್ನು ಕೂಡ ಪಡ್ಕೊಂಡಿಲ್ಲ. ಇದ್ಯಾವುದು ನಿಜ ಅಲ್ಲ, ಎಲ್ಲಾನು ಸುಳ್ಳು. ಈ ರೀತಿಯ ರೂಮರ್ಸ್ ನ ಕಂಪನಿ ತಳ್ಳಿ ಹಾಕಿದೆ. ಇನ್ನೊಂದು ರೂಮರ್ ಇದೆ, ಎರಡನೇ ರೂಮರ್ ನೋಡಬಹುದು. ಅನದರ್ ನರೇಟಿವ್ ಸಜೆಸ್ಟೆಡ್ ಗವರ್ನಮೆಂಟ್ ಲಿಂಕ್ಡ್ ಚಿಪ್ ಆರ್ಡರ್ಸ್ ಅಂಡರ್ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಂಡ್ ಎಕ್ಸ್ಪೋರ್ಟ್ಸ್ ವರ್ತ್ 6.15 crore. ಅಂದ್ರೆ ಕಂಪನಿಗೆ 6.15 ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಅನ್ನುವಂತ ಸುದ್ದಿ ಓಡಾಡಿದೆ. ಇದ್ರ ಬಗ್ಗೆ ಕೂಡ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ನೋಡಬಹುದು. ದ ಕಂಪನಿ ಹ್ಯಾಸ್ ನೆವರ್ ಎಕ್ಸ್ಪೋರ್ಟೆಡ್ ಆರ್ ಗಾಟ್ ಎನಿ ಎಕ್ಸ್ಪೋರ್ಟ್ ಆರ್ಡರ್ ವರ್ತ್ 6.15 crore ಫ್ರಮ್ ಎನಿ ನಾನ್ ಸೋರ್ಸ್ ಆರ್ ಫ್ರಮ್ ಎನಿ ಪರ್ಸನ್. ಅಂದ್ರೆ ಯಾವುದೇ ರೀತಿಯ ಆರ್ಡರ್ ಅನ್ನ ಆ ರೀತಿ ಪಡ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳಿದೆ. ಇದನ್ನ ಕೆಲವರು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಮೂಲಕ ವಿಡಿಯೋ ಮಾಡಿದ್ದಾರೆ, ಅದನ್ನ ಸುಳ್ಳು ಅಂತ ಹೇಳಿದೆ. ಶಾರ್ಟ್ಸ್ ಲಿಂಕ್ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ಮೆನ್ಷನ್ ಮಾಡಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಗೆ ಯಾವುದೇ ರೀತಿಯ ಆರ್ಡರ್ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಯನ್ನ ಸ್ವತಃ ಕಂಪನಿ ಕೊಟ್ಟಿದೆ. ಅಂದ್ರೆ ಇಲ್ಲಿ ಓಡಾಡ್ತಿರೋದು ಪ್ಯೂರ್ ಸ್ಪೆಕ್ಯುಲೇಷನ್, ಪ್ಯೂರ್ ಸುಳ್ಳು ಸುದ್ದಿಗಳು. ಎವ್ರಿ ಪಂಪ್ ಅಂಡ್ ಡಂಪ್ ಸ್ಟಾಕ್ ಗಳಲ್ಲಿ ನ್ಯೂಸ್ ಗಳು ಬರುತ್ತಲ್ಲ, ಅದೇ ರೀತಿಯ ಪಂಪ್ ಅಂಡ್ ಡಂಪ್ ಸುದ್ದಿಗಳು ಈಗ ಹರಿದಾಡ್ತಿರೋದು. ಯಾವಾಗ ಸ್ಟಾಕ್ ಬೀಳುತ್ತೋ ಗೊತ್ತಿಲ್ಲ, ಸ್ಟಾಕ್ ಅಂತೂ ಭರ್ಜರಿಯಾಗಿ ರ್ಯಾಲಿಯನ್ನ ಕೊಟ್ಟಿದೆ. ಸ್ವತಃ ಕಂಪನಿನೇ ತನ್ನ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇನ್ನು ಕಂಪನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅಂತ ನೋಡೋಣ. ಒಂದ್ಸಲ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. 2024 ಯಾವ ರೀತಿ ಇತ್ತು ಅಂತ. 000 2025 31.25 ಕೋಟಿ ಕಂಪನಿ ಸೇಲ್ಸ್ ಮಾಡಿದೆ. ಎಕ್ಸ್ಪೆನ್ಸಸ್ 20 ಕೋಟಿ, ಆಪರೇಟಿಂಗ್ ಪ್ರಾಫಿಟ್ 11 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ಎಲ್ಲ ಝೀರೋನೇ ಇತ್ತು. ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, 8.5 ಕೋಟಿ ನಿಯರ್ಲಿ ಪಡ್ಕೊಂಡಿದೆ 2025. ಈಗ TTM ನಂಬರ್ಸ್ ನೋಡಿದ್ರೆ 6.5 ಕೋಟಿ ಇದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಒಂದ್ಸಲ ನೋಡೋದಾದ್ರೆ ಇನ್ನು ಅನೌನ್ಸ್ ಮಾಡಿರಲ್ಲ, ಮೇ ಬಿ ಜೂನ್ ಕ್ವಾರ್ಟರ್ ನೋಡಬಹುದು. ಸೆಪ್ಟೆಂಬರ್ ಇನ್ನೂ ಅನೌನ್ಸ್ ಆಗಿಲ್ಲ. 0 ಜೂನ್ ಅಲ್ಲಿ. ಅದಕ್ಕೆ ಮುಂಚೆ ಮಾರ್ಚ್ ಕ್ವಾರ್ಟರ್ ಅಲ್ಲಿ 6 crores ನೆಟ್ ಪ್ರಾಫಿಟ್. ಮಾರ್ಚ್ ಅಲ್ಲೂ ಕೂಡ ಮೈನಸ್ ಇತ್ತು, ಜೂನ್ ಅಲ್ಲೂ ಕೂಡ ಮೈನಸ್ ಇದೆ. 2025 ಮಾತ್ರದಷ್ಟು ಲಾಭವನ್ನ ಮಾಡಿದೆ. ಅನಂತರ ಈಗ 2024 ಲಾಸ್ ಅಲ್ಲೇ ಇದೆ ಸದ್ಯದ ಮಟ್ಟಿಗೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಯಾವ ರೀತಿ ಇದೆ ಬ್ಯಾಲೆನ್ಸ್ ಶೀಟ್ ಅಂತ. ರಿಸರ್ವ್ಸ್ 2.78 crore ಇದೆ, ಮುಂಚೆ ಮೈನಸ್ ಇತ್ತು, ಈಗ ಪಾಸಿಟಿವ್ ಆಗಿದೆ. ಬಾರಿಂಗ್ಸ್ ನೋಡಬಹುದು 12.5 ಕೋಟಿ ಇದೆ. ಅಸೆಟ್ಸ್ ನೋಡಬಹುದು ಜಸ್ಟ್ 40 crores, 40 ಕೋಟಿ ಅಸೆಟ್ ಇರುವಂತಹ ಕಂಪನಿ 15,000 ಕೋಟಿ ಮಾರ್ಕೆಟ್ ಕ್ಯಾಪಲ್ ಟ್ರೇಡ್ ಆಗ್ತಿದೆ. ಇದು ಸಸ್ಟೈನಬಲ್? ಥಿಂಕ್ ಯುವರ್ ಸೆಲ್ಫ್. ಏನು ಕ್ಯಾಶ್ ಫ್ಲೋಗೆ ಬಂದ್ರೆ ಆಪರೇಟಿಂಗ್ ಆಕ್ಟಿವಿಟಿ ಅಂತೂ ಮೈನಸ್ ಇದೆ ನೋಡಬಹುದು. ಕಂಪನಿ ತನ್ನ ಆಪರೇಷನ್ಸ್ ಇಂದ ಏನು ಲಾಭವನ್ನ ಗಳಿಸಿಲ್ಲ. ಫೈನಾನ್ಸಿಂಗ್ ಆಕ್ಟಿವಿಟಿಯಿಂದ 20 ಕೋಟಿಯನ್ನ ಗಳಿಸಿದೆ. ಹಾಗಾಗಿ ನೆಟ್ ಕ್ಯಾಶ್ ಫ್ಲೋ 1.5 ಕೋಟಿ ಪಾಸಿಟಿವ್ ಇದೆ.
ಫೈನಾನ್ಸಿಂಗ್ ಆಕ್ಟಿವಿಟಿ ಪ್ರೊಸೀಡ್ ಫ್ರಮ್ ಶೇರ್ಸ್ ಅನ್ನ ಸೇಲ್ ಮಾಡಿರೋದಕ್ಕೆ ಬಂದಿರುವಂತದ್ದು ಪ್ರೊಸೀಡ್ ಫ್ರಮ್ ಬಾರೋಯಿಂಗ್ಸ್, ಸಾಲದಿಂದ ಬಂದಿರುವಂತದ್ದು ಅಷ್ಟೇ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು 1.27% ಇದೆ ಅಷ್ಟೇ. ಪಬ್ಲಿಕ್ ಹೋಲ್ಡಿಂಗ್ 98.72 ಇದೆ. ಈ ಪಬ್ಲಿಕ್ ಹೋಲ್ಡಿಂಗ್ ಅಲ್ಲಿ ಬಂದ್ರೆ ನೋಡಬಹುದು ರಾಜೇಂದ್ರ ಕಮಲಾಕಾಂತ್ ಚೂಡಾಂಕರ್ 74.5 ಇತ್ತು, 73.96% ಇದೆ. ಇದರಲ್ಲಿ ತುಂಬಾ ಲಾಕಿನಲ್ಲಿದೆ. ಜಸ್ಟ್ 4,000 ಷೇರುಗಳು ಮಾತ್ರ ಫ್ರೀ ಫ್ಲೋಟ್ ಇರೋದು, ಇನ್ನೆಲ್ಲ ಲಾಕಿನಲ್ಲಿದೆ. 99% ಆಫ್ ದ ಇಕ್ವಿಟಿ ಲಾಕಿನಲ್ಲಿದೆ. ಆ 4,000 ಷೇರುಗಳು ಯಾರ ಹತ್ರ ಇದೆಯೋ ಗೊತ್ತಿಲ್ಲ, ಅವರುಗಳು ಈ ರೀತಿ ಆಟವನ್ನ ಆಡ್ತಿದ್ದಾರೆ ಅಂತ ಸ್ವತಃ ಕಂಪನಿ ಹೇಳಿದೆ. ನಾನು ಹೇಳ್ತಿರೋದಲ್ಲ, ಸ್ವತಃ ಕಂಪನಿನೇ ಹೇಳಿರೋದು. ಕಂಪನಿಯ ಸ್ಟೇಟ್ಮೆಂಟ್ ನಾನು ನಿಮ್ಗೆ ತೋರಿಸಿದ್ದೇನೆ. ಸೊ ಇದನ್ನೆಲ್ಲ ನೋಡಿದ್ರೆ ಒಂದು ಡೇಂಜರಸ್ ಸ್ಟಾಕ್ ಅಂತಾನೆ ಅನ್ಸುತ್ತೆ. ಆಗಿರ್ಬೋದು, ರಿಟರ್ನ್ಸ್ ಅನ್ನ ಕೊಟ್ಟಿರಬಹುದು, ಬಟ್ ಯಾರಾದ್ರೂ ಇದ್ರೆ ಎಕ್ಸಿಟ್ ಆಗೋಕ್ಕೂ ಕೂಡ ಕೆಲವು ಸಲ ಆಗೋದಿಲ್ಲ. ಆ ರೀತಿ ಸರ್ಕ್ಯೂಟ್ಸ್ ಕಂಡು ಬರುತ್ತೆ ಸ್ಟಾಕ್ ಗಳಲ್ಲಿ. ಈ ರೀತಿಯ ಸ್ಟಾಕ್ ಗಳಲ್ಲಿ ಡೇಂಜರಸ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಎಷ್ಟೇ ರಿಟರ್ನ್ಸ್ ಅನ್ನ ಕೊಟ್ಟರು ತುಂಬಾನೇ ಕೇರ್ಫುಲ್ ಆಗಿರಬೇಕು ಇಂತಹ ಷೇರುಗಳಲ್ಲಿ, ಅಥವಾ ದೂರ ಇದ್ಬಿಡೋದು ಬೆಟರ್ ಆಗುತ್ತೆ. ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಅಟ್ಲೀಸ್ಟ್. ಸೊ ಈ ಕಂಪನಿಯ ಶೇರ್ ಅಲ್ಲಿ ರ್ಯಾಲಿ ಬಂದಿರೋದಕ್ಕೆ ಕಾರಣವನ್ನ ನೋಡಿದ್ವಿ. ಹಾಗೆ ಫಂಡಮೆಂಟಲ್ಸ್ ಅನ್ನ ನೋಡಿದ್ವಿ. ಫಂಡಮೆಂಟಲ್ಸ್ ಅಂತೂ ಈ ಸ್ಟಾಕ್ ರ್ಯಾಲಿಗೆ ಸಪೋರ್ಟ್ ಮಾಡುವಂತದ್ದಲ್ಲ. 40 ಕೋಟಿ ಅಸೆಟ್ಸ್ ಇರುವಂತಹ ಕಂಪನಿ 15,000 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಆತೆ ಮಾಡಕ್ ಆಗೋದಿಲ್ಲ, ಅಷ್ಟು ಡಿಫರೆನ್ಸ್ ಇದೆ. ರ್ಯಾಲಿ ಬಂತು ಅಂತ ನಾವು ನೋಡಿದ್ರೆ ಅಥವಾ ಅಂತ ಕಡೆ ಹೋದ್ರೆ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಸ್ಟ್ ಹೊರಗಡೆಯಿಂದ ಕೂತ್ಕೊಂಡು ವಾಚ್ ಮಾಡ್ಬೇಕು ಅಷ್ಟೇ ಅಂತವನ್ನ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಯಾವೆಲ್ಲ ಸುದ್ದಿಗಳು ಈ ಕಂಪನಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದಾವೆ ಅವೆಲ್ಲ ಕೂಡ ಸುಳ್ಳು ಸುದ್ದಿಗಳಾಗಿರುತ್ತೆ. ನಿಜ ಸುದ್ದಿ ಏನಂದ್ರೆ ತೆಂಡೂಲ್ಕರ್ ಇನ್ವೆಸ್ಟ್ ಮಾಡಿಲ್ಲ, ಅವ್ರ ಕಂಪನಿಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಂಪನಿಗೆ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿಲ್ಲ, ಮಹಾರಾಷ್ಟ್ರ ಸರ್ಕಾರದಿಂದ ಕೂಡ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಇವೆಲ್ಲವೂ ಕೂಡ ಸುಳ್ಳು ಸುದ್ದಿಗಳು. ಹಾಗೆ ಬರೀ 4,000 ಷೇರುಗಳು ಮಾತ್ರ ಟ್ರೇಡಿಂಗ್ ಅಲ್ಲಿ ಇದ್ದಾವೆ. 4,000 ಇರುವಂತವ್ರು ಆಟ ಆಡಿಸ್ತಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಇಟ್. ಸರಿ ಗೆಳೆಯರಿ, ತುಂಬಾ ಲೆಂತಿ ವಿಡಿಯೋ ಆಗಿದೆ. ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ. ಕೊನೆವರೆಗೂ ನೋಡಿರುವಂತರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಅನ್ನ ಕೊಡಿ. ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ತಾಳ್ಮೆಯಿಂದ ಈ ಸ್ಟಾಕ್ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಂಡಿದ್ದೀರಿ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.